ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ನಮ್ಮ ಫ್ರೆಂಡಿನ ಜಾಗದಲ್ಲಿ ರೀಸೆಂಟಾಗಿ ಒಂದು ಬೋರ್ವೆಲ್ನ ಡ್ರಿಲ್ ಮಾಡಿದ್ವಿ. ಸೊ ಅದ್ರ ಮೇಲೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೇನೆ. ಸೊ ಬೋರ್ವೆಲ್ ಡ್ರಿಲ್ಲಿಂಗ್ ಪ್ರೊಸೆಸ್ ಹೇಗಿರುತ್ತೆ, ಮತ್ತು ಬೋರ್ವೆಲ್ ಡ್ರಿಲ್ಲಿಂಗ್ನ ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಅಟ್ ದ ಎಂಡ್ ಯಾವ ಥರ ನೀರು ಸಿಗುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಜಸ್ಟ್ ಒಂದು ಲಾರಿಯ ಓವರ್ ವ್ಯೂವನ್ನು ಕೊಡ್ತಾ ಇದ್ದೇನೆ. ಸೊ ಈ ಮಷಿನರಿ ಯೂಸ್ ಮಾಡಿಕೊಂಡು ಇವರು ಈ ಬೋರ್ವೆಲ್ನ ಡ್ರಿಲ್ ಮಾಡ್ತಾರೆ. ಮತ್ತು ಈ ಬೋರ್ವೆಲ್ ಡ್ರಿಲ್ ಮಾಡಬೇಕಾದ್ರೆ ಪಾಯಿಂಟನ್ನು ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ಸ್ ಇರುತ್ತೆ. ಸೊ ಕೆಲವೊಬ್ಬರು ಜಿಯೋಲಾಜಿಸ್ಟನ್ನು ಪ್ರಿಫರ್ ಮಾಡ್ತಾರೆ, ಬಟ್ ನಮ್ಮ ಕೇಸಲ್ಲಿ ರ್ಯಾಂಡಮ್ ಆಗಿ ಜಸ್ಟ್ ರೋಡ್ ಸೈಡಲ್ಲಿ ಒಂದು ಪಾಯಿಂಟನ್ನು ಪ್ರಿಫರ್ ಮಾಡಿದ್ದೀವಿ. ಸೊ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ಡ್ರಿಲ್ ಮಾಡಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಜಸ್ಟ್ ಒಂದು ಪೂಜೆ ಕಾರ್ಯ ನಡೀತಾ ಇದೆ. ನಂತರ ಇಲ್ಲಿ ಲಾರಿಯ ಒಂದು ಓವರ್ ವ್ಯೂ ನೋಡೋದಾದರೆ, ಈ ಆ್ಯಕ್ಚುಲಿ ಬೋರ್ವೆಲ್ ಲಾರಿ ಬಂದುಬಿಟ್ಟು ನಿಮಗೆ ಹೈಡ್ರಾಲಿಕ್ ಪ್ರೆಷರಿಂದ ವರ್ಕ್ ಆಗುತ್ತೆ. ಸೊ ಇದು ಏರ್ ಇನ್ಪುಟ್ ಪಂಪ್. ಸೊ ಈ ಏರ್ ಇನ್ಪುಟ್ ಪಂಪ್ಗೆ ಇನ್ನೊಂದು ಲಾರಿ ಏರ್ನ ಸಪ್ಲೈ ಮಾಡುತ್ತೆ. ಸೊ ಈ ಲಾರಿಯಿಂದ ಬರೋ ಏರನ್ನು ಯೂಸ್ ಮಾಡಿಕೊಂಡು ಆ್ಯಕ್ಚುಯಲ್ ಬೋರ್ವೆಲ್ನ ಡ್ರಿಲ್ ಮಾಡುತ್ತೆ. ಆಲ್ವೇಸ್ ನಿಮಗೆ ನೀವೆಲ್ಲ ನೋಡಿದ್ರು ಬೋರ್ವೆಲ್ ಲಾರೀಸ್ ಎರಡು ಜೊತೆಗಿರ್ತವೆ. ಒಂದು ಏರ್ ಪ್ರೆಷರ್ನ ಜನ್ರೇಟ್ ಮಾಡುತ್ತೆ, ಇನ್ನೊಂದು ಬೋರ್ವೆಲ್ನ ಡ್ರಿಲ್ ಮಾಡುತ್ತೆ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಕಾಸ್ಟ್ ಬಂದುಬಿಟ್ಟು ಅಡಿ ಲೆಕ್ಕ, ಲೈಕ್ 0 to 300 ಆದರೆ ಒಂದು ಚಾರ್ಜ್ ಇರುತ್ತೆ, 300 to 400 ಆದರೆ ಮತ್ತೊಂದು ಚಾರ್ಜ್ ಇರುತ್ತೆ. ಸೊ ಹಾಗೆಯೇ ನೀವು ತುಂಬ ಆಳ ಹೋದಂಗೂ ಕೂಡ ಪ್ರೈಸಸ್ಸು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಏನಕ್ಕೆ ಈ ಥರ ವೇರಿ ಆಗುತ್ತೆ ಅಂದರೆ, ಲೈಕ್ ಪೈಪ್ಸು ತುಂಬ ಆಳ ಹೋದಂಗೂ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕ್ ಜಾಸ್ತಿ ಇರೋದಕ್ಕೋಸ್ಕರನೇ ಪ್ರೈಸು ಕೂಡ ವೇರಿಯೇಷನ್ಸ್ ಆಗುತ್ತೆ. ಈ ಲಾರಿಯ ಡೀಸೆಲ್ ಟ್ಯಾಂಕ್ ಆ್ಯಕ್ಚುಲಿ, ಸೊ ಇದು ತುಂಬ ದೊಡ್ಡ ಟ್ಯಾಂಕ್. ಮತ್ತು ನಂತರ ಇಲ್ಲಿ ನಾವು ಪೂಜೆನ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ನೋಡಿ ನಾವು ಹುಡುಕಿರುವಂತಹ ಪಾಯಿಂಟ್ ಆ್ಯಕ್ಚುಲಿ. ಸೊ ಇದು ರ್ಯಾಂಡಮ್ ಆಗಿ ಪಿಕ್ ಮಾಡಿರೋದು, ಜಸ್ಟ್ ರೋಡ್ ಸೈಡ್ ಇರೋ ಪಾಯಿಂಟ್ ಅಂತ. ಮತ್ತು ಜಿಯೋಲಾಜಿಸ್ಟ್ ಯೂಸ್ ಮಾಡಿಕೊಂಡು ಕೂಡ ನೀವು ಪಿಕ್ ಮಾಡಬಹುದು. ಎಗೈನ್ ಇಟ್ಸ್ ಆಲ್ ಯುವರ್ ಲಕ್ ಎಂಡ್ ಆಫ್ ದ ಡೇ. ಸೊ ಈಗ ಇಲ್ಲಿ ಕಾಯಿನೆಲ್ಲ ಇಡ್ತಾ ಇದ್ದೀವಿ. ಸೊ ತೆಂಗಿನಕಾಯಿನ ಇಡಬೇಕಾಗತ್ತೆ ಈ ಥರ. ಸೊ ಅದು ರಿಚುವಲ್ಸ್, ನಾವು ಫಾಲೋ ಮಾಡೋ ರಿಚುವಲ್ಸು. ಸೊ ನಂತರ ಜಸ್ಟ್ ನೀವು ಪೂಜೆ ಎಲ್ಲ ಮಾಡಿದ ನಂತರ ನೆಕ್ಸ್ಟ್ ಈಗ ಬೋರ್ವೆಲ್ ಆಪ್ರೇಟರ್ ಬಂದುಬಿಟ್ಟು ಅವರು ಲಾರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಲಾರಿ ಸ್ಟಾರ್ಟ್ ಆಗಿದೆ. ಸೊ ಈಗ ಬೋರ್ವೆಲ್ ಡಿಗ್ಗಿಂಗ್ ಪ್ರಾಸೆಸ್ ಶುರುವಾಗಿದೆ. ಇಲ್ಲಿ ನೀವು ನೋಡ್ಬೋದು, ಅವರು ಜಸ್ಟ್ ಒಂದು ಅಲೈನ್ಮೆಂಟನ್ನು ಸೆಟಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಫಸ್ಟಿಗೆ. ಸೊ ಇಲ್ಲಿ ನಾವು ಇಟ್ಟಂತಹ ಕೊಕೊನಟ್ ಕಂಪ್ಲೀಟಾಗಿ ಕ್ರಷ್ ಆಗಿಬಿಟ್ಟಿದೆ. ಸೊ ಅದು ಅರ್ಥೊಳಗೆ ಹೋಗಿದೆ ಈಗ. ಮತ್ತು ನಂತರ ಅಗೈನ್ ಅವರು ಅದೇ ಪಾಯಿಂಟಲ್ಲಿ ಒಂದು ಅಲೈನ್ಮೆಂಟ್ ಸಿಕ್ಕ ತಕ್ಷಣ ಮತ್ತೆ ಅದನ್ನ ಹಾಗೆ ಕೊರೆಯೋದಕ್ಕೆ ಶುರು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇನಿಷಿಯಲಿ ಆ ಒಂದು ದೊಡ್ಡ ರಾಡನ್ನು ಪೈಪಿಗೆ ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ. ಒನ್ಸ್ ಆ ರಾಡು ಹೋಗಿ ಒಂದು ಅಲೈನ್ಮೆಂಟ್ ಸೆಟಪ್ ಆದ ನಂತರ ಹೀಗೆ ಆ್ಯಕ್ಚುಲಿ ನಿಮ್ಮ ಮೈನ್ ಡ್ರಿಲ್ಲಿಂಗ್ ಮಾಡುವಂಥ ಒಂದು ಪಾಯಿಂಟನ್ನು ಕ್ಲೀನಾಗಿ ಒಂದು ಅಲೈನ್ಮೆಂಟಲ್ಲಿ ಇಟ್ಟು ಸೆಟಪ್ ಮಾಡಿ ನಂತರ ಅವರು ಈ ಪ್ರೊಸೆಸನ್ನು ಶುರು ಮಾಡ್ತಾರೆ. ಸೊ ಇದೆಲ್ಲ ಬಹಳ ಮೆಕ್ಯಾನಿಕಲ್ ವರ್ಕ್ ಮತ್ತು ಸ್ವಲ್ಪ ರಿಸ್ಕಿ ವರ್ಕ್ ಕೂಡ. ತುಂಬಾ ಕಷ್ಟಪಡಬೇಕಾಗತ್ತೆ. ನಿಜವಾಗ್ಲೂ ಇವರನ್ನು ನೋಡಿದ್ರೆ ಗ್ರೇಟ್ ಅನಿಸುತ್ತೆ. ಬಹಳ ಕಷ್ಟಪಡ್ತಾರೆ ಆ್ಯಕ್ಚುಲಿ. ಸೊ ಈಗ ಇಲ್ಲಿ ನೀವು ನೋಡಬಹುದು, ಬೋರ್ವೆಲ್ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇನಿಷಿಯಲಿ ನಿಮಗೆ ಜಸ್ಟ್ ಮಣ್ಣು ಧೂಳು ಸಿಗ್ತಾ ಹೋಗುತ್ತೆ. ಸೊ ಧೂಳಾದ ನಂತರ ಒಂದು ಎಕ್ಸ್ಟೆಂಟಲ್ಲಿ ನಿಮಗೆ ಸಣ್ಣ ಪುಟ್ಟ ಕಲ್ಲುಗಳು ಅಥವಾ ಬಂಡೆಗಳು ಸಿಗ್ತಾ ಹೋಗ್ತವೆ. ಸೊ ಅವುಗಳನ್ನೆಲ್ಲ ಕೊರೆದು ಆ್ಯಕ್ಚುಲಾಗಿ ಒಂದು ದೊಡ್ಡ ಬಂಡೆ ಸಿಗಬೇಕು. ಆ ಬಂಡೆಯ ಒಳಗಡೆಗೆ ನೀರಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬಾ ಕಲ್ಲಿನ ಪುಡಿ ಬರ್ತಾ ಇರುತ್ತೆ. ಯಾಕೆಂದರೆ ನಿಮಗೆ ಆ ಡ್ರಿಲ್ಲಿಂಗ್ ಪ್ರಾಸೆಸ್ಸಲ್ಲಿ ಸೀರೀಸ್ ಆಫ್ ಬಂಡೆಗಳು ಸಿಗ್ಬೋದು. ಸೊ ಹಾಗಾಗಿ ಅದು ಎವ್ರಿ ಟೈಮು ಡ್ರಿಲ್ ಆಗ್ತಾ ಹೋದಂಗೂ ಕೂಡ ನಿಮಗೆ ಈ ಥರ ಕಲ್ಲಿನ ಪುಡಿ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನೀವು ಮಾಸ್ಕ್ ಅಥವಾ ಈ ಥರ ಹಾಕ್ಕೊಂಡಿದ್ರೆ ಸೇಫ್ಟಿ. ಸೊ ಈಗ ನೋಡ್ಬೋದು, ಒಂದು ಎಕ್ಸ್ಟೆಂಟಲ್ಲಿ ಆ ಎಂಟೈರ್ ಧೂಳಿನ ಪುಡಿ ಇದಾದ ನಂತರ ಸ್ಲೋ ಆಗಿ ಸೀಪೇಜ್ ವಾಟರ್ ಸಿಗ್ತಾ ಹೋಗುತ್ತೆ. ಸೊ ಸೀಪೇಜ್ ವಾಟರನ್ನು ನಾವು ಫೈನಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಯಾವಾಗ ನಿಮಗೆ ಆ ಧೂಳಿನ ಪುಡಿ ನಿಂತು
ಟು ಸಮ್ ಎಕ್ಸ್ಟೆಂಟ್ ಅಂದರೆ ಕೆಲವೊಂದು ಗಂಟೆಗಳ ಕಾಲ, ಆಯಿತಾ, ಕೆಲವೊಂದು ಗಂಟೆಗಳ ಕಾಲ ಈ ಥರ ನಿಮಗೆ ಸೀಪೇಜ್ ವಾಟರ್ ಸಿಗ್ತಾ ಇದೆ ಅಂತ ಅಂದರೆ ಅರ್ಥ ಏನಪ್ಪ ಅಂದರೆ ನಿಮಗೆ ನೀರು ಸಿಗೋ ಚಾನ್ಸಸ್ ಇದೆ ಅಂತ. ಬಟ್ ಇಟ್ ಕೆನಾಟ್ ಬಿ 100% ಶ್ಯೂರ್. ಸೊ ಈ ಬೋರ್ವೆಲ್ ನೀರು ಸಿಗೋದು ನಿಮಗೆ ಬಹಳ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಆ ಪ್ರದೇಶ ಯಾವ ಥರ ಇದೆ, ನಿಮ್ಮದು ಕೆರೆ ಇದೆಯಾ ಅಥವಾ ಅದು ಸ್ಲೋಪಲ್ಲಿದೆಯಾ, ಈ ಥರ ಮಲ್ಟಿಪಲ್ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಈಗ ಇರೋ ಮಷೀನ್ಸ್ ಎಲ್ಲ ಕಂಪ್ಲೀಟ್ಲಿ ಆಟೋಮ್ಯಾಟೆಡ್. ಆ್ಯಕ್ಚುಲಿ ಅದಾಗದೇ ಪೈಪನ್ನು ಲಿಫ್ಟ್ ಮಾಡಿಬಿಟ್ಟು ಆ ಡ್ರಿಲ್ಲರಿಗೆ ಸೆಟ್ ಮಾಡಿ ಕೊಡುತ್ತೆ. ಸೊ ದ್ಯಾಟ್ ಅದು ಈಸಿಯಾಗಿ ಡ್ರಿಲ್ ಮಾಡ್ಕೊಂಡು ಹೋಗುತ್ತೆ. ಇದರಿಂದ ತುಂಬಾ ಎಫರ್ಟ್ ಸೇವ್ ಆಗುತ್ತೆ. ಹಳೆಯ ಕಾಲದ ಮಷಿನ್ಸಲ್ಲೆಲ್ಲ ಮ್ಯಾನ್ಯುವಲಿ ಸೆಟ್ ಮಾಡ್ತಿದ್ರು, ಬಟ್ ಇದು ಆಟೋಮೇಟ್ ಆಗಿರೋದ್ರಿಂದ ವರ್ಕ್ ತುಂಬ ಕಡಿಮೆ ಆಗಿದೆ. ಸೊ ನಂತರ ನೋಡಿ, ಇದು ಒಂದು ಸರಿ ಪೈಪನ್ನು ಸೆಟ್ ಮಾಡಿದ ನಂತರ ಎಗೈನ್ ಇಟ್ ಗೋಸ್ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್. ಸೊ ಮತ್ತೆ ನೆಕ್ಸ್ಟ್ ಪೈಪನ್ನು ಪಿಕ್ ಮಾಡಿಕೊಂಡು ಹಾಗೇ ಸೆಟಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ನೀರಿನ ಆ ಸೀಪೇಜ್ ವಾಟರ್ ಏನಂತ ಹೇಳಿದ್ನಲ್ಲ, ಅದು ತುಂಬ ಜಾಸ್ತಿ ಆಗ್ತಾಯಿದೆ. ಇಟ್ ಮೀನ್ಸ್ ನಿಮಗೆ ಆ್ಯಕ್ಚುಯಲ್ ನೀರು ಸಿಗೋ ಚಾನ್ಸಸ್ ಭಾರಿ ಇದೆ. ಸೊ ಇಲ್ಲಿ ನೀವು ನೋಡಬಹುದು, ಕಂಟಿನ್ಯೂಸ್ ಆಗಿ ಬೋರ್ವೆಲ್ನ ಅರೌಂಡ್ 2 to 3 hours ಕಂಟಿನ್ಯೂಸ್ ಆಗಿ ಡ್ರಿಲ್ ಮಾಡ್ದಂಗೂ ವಾಟರ್ನ ಇಂಟೆನ್ಸಿಟಿ ಚೇಂಜ್ ಆಗ್ತಿದೆ ಮತ್ತು ವಾಟರ್ನ ಕ್ವಾಲಿಟಿ ಕೂಡ ಚೇಂಜ್ ಆಗ್ತಾಯಿದೆ. ಸೊ ಜಾಸ್ತಿ ನೀರು ಬರ್ತಾ ಇದೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ನಿಮಗೆ ಆ್ಯಕ್ಚುಯಲ್ ವಾಟರ್ ಸಿಕ್ಕಿದೆ ಅಂತ. ಸೊ ದಿಸ್ ಕನ್ಕ್ಲೂಡ್ಸ್ ದಟ್ ನಿಮಗೆ ನೀರು ಬಂದಿದೆ. ಸಮ್ಟೈಮ್ಸ್ ನೀರಿನ ಫೋರ್ಸ್ ಆ ಡ್ರಿಲ್ಲರ್ಗೂ ಕೂಡ ಡ್ರಿಲ್ ಮಾಡೋದಕ್ಕೆ ಬಿಡಲ್ಲ, ಅಷ್ಟು ಫೋರ್ಸ್ ಇರುತ್ತೆ. ಸೊ ಈಗ ನಾವು ಒಂದು ಎಕ್ಸ್ಟೆಂಟಲ್ಲಿ ನೀರು ಬಂದ ನಂತರ ನಾವು ಅವರಿಗೆ ಹೇಳ್ಬೋದು, ಲೈಕ್ ಇನ್ನೂ ಒಂದು 10 ಅಡಿ ಹೊಡಿಯಪ್ಪ ಅಥವಾ ಒಂದು 20 ಅಡಿ ಹೊಡಿ ಅಂತ. ಬಟ್ ಅವರು ನೋಡ್ತಾರೆ ಟು ಸಮ್ ಎಕ್ಸ್ಟೆಂಟ್ ಮಷೀನರಿ ಎಲ್ಲಿ ತನಕ ಸಪೋರ್ಟ್ ಮಾಡ್ತಲ್ಲ ಅಷ್ಟು ಹೊಡಿತಾರೆ. ಸೊ ಆಮೇಲೆ ನಿಲ್ಲಿಸ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ನೀರು ನಮಗೆ ತುಂಬ ಸಿಕ್ಕಿದೆ. ಅರೌಂಡ್ 2 inches ಆಫ್ ವಾಟರ್ ಬಂದಿದೆ. ಸೊ ಎವ್ರಿ ಒನ್ ಈಸ್ ಹ್ಯಾಪಿ. ಸೊ ಇದಾದ ನಂತರ ಅವ್ರು ಏನು ಮಾಡ್ತಾರೆ, ಈಗೆಲ್ಲ ಒಳಗಡೆ ಹೋಗಿರ್ತಾವಲ್ಲ ಎಲ್ಲ ಪೈಪ್ಸನ್ನು ತೆಗೆದುಬಿಟ್ಟು PVC ಪೈಪನ್ನು ಹಾಕಿ, ಅಂದರೆ ಕೇಸಿಂಗನ್ನು ನಿಮಗೆ ಹಾಕಿಬಿಟ್ಟು ನಂತರ ಅವರು ಕ್ಯಾಪನ್ನು ಹಾಕಿಕೊಟ್ಟು ಹೋಗ್ತಾರೆ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.